ಉಪಸ್ಥಿತವಂತ ಎಲ್ಲ ನಮ್ಮ ಬಹುಮಾನದ ಉಲೇಮಾಗಲೇ, ನಮ್ಮ ಧಾರ್ಮಿಕ ಮತ್ತು ಸಾಮಾಜಿಕ ಮತ್ತು ರಾಜಕೀಯ ಮುಖಂಡರುಗಳೇ, ಮುಂದಿರುವ ನನ್ನೆಲ್ಲ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ, ನಾನು ಪ್ರಪ್ರಥಮವಾಗಿ ಕಿಂಗ್ಸ್ ಕಲ್ಲಾಪಿನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರನ್ನು ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಪ್ರತಿಯೊಬ್ಬರನ್ನು ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆ ಭಾಷಣ ಸಲ್ಲಿಸ್ತೇನೆ. ಪವಿತ್ರವಾದ ತಿಂಗಳ ಪವಿತ್ರವಾದ ದಿನದಲ್ಲಿ ಶ್ರದ್ಧಾಪೂರ್ವಕ ಇವತ್ತು ಉಪವಾಸ ವ್ರತವನ್ನು ಮಾಡಿಕೊಂಡು ಇಫ್ತಾರ್ ಸಂದರ್ಭದಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮದ ಸಾಮಾಜಿಕ ಧಾರ್ಮಿಕ ಮುಖಂಡರನ್ನು ಸೇರಿಸಿಕೊಂಡು ಬಂಧುತ್ವ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಸಮಾಜಕ್ಕೆ ದೊಡ್ಡ ಮಟ್ಟದ ಸಂದೇಶವನ್ನು ಕಿಂಗ್ಸ್ ಕಲ್ಲಾಪು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಾವು ಯಾವುದೇ ಏನೇ ಹೇಗೆ ಇದ್ರೂ ಕೂಡ ನಮ್ಗೆಲ್ಲರಿಗೂ ಕೂಡ ನಮ್ಮ ಮಧ್ಯೆ ಬಂಧುತ್ವ ಇತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಪ್ರೀತಿ, ವಿಶ್ವಾಸ, ಸೋದರತೆಯ, ಸಮಾನತೆಯ ಸಮಾಜ ಇವತ್ತು ನಿರ್ಮಾಣ ಮಾಡಿ ನಾವೆಲ್ಲರೂ ಕೂಡ ಸಂತೋಷ ಜೀವನ ಇವತ್ತು ಸಾಗಿಸಿಕೊಂಡು ಇವತ್ತು ಬರುವಂಥ ಸಂದರ್ಭದಲ್ಲಿ ಪ್ರೀತಿಯ ಒಂದು ಸಮಾಜ ನಿರ್ಮಾಣ ಮಾಡಿ ಅತ್ಯಂತ ಒಂದು ಪ್ರೀತಿಯ ಮತ್ತು ಅಭಿವೃದ್ಧಿ ಸಮಾಜ ನಿರ್ಮಾಣ ಮಾಡಿಕೊಂಡು ಭವಿಷ್ಯದ ಪೀಳಿಗೆಗೆ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಡುವಂಥ ಜವಾಬ್ದಾರಿ ಇವತ್ತು ಅದು ಎಲ್ಲರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಚುನಾವಣೆಯ ಸಂದರ್ಭ ಆದ ಕಾರಣ, ನೀತಿ ಸಂಹಿತೆ ಜಾರಿಗೆ ಬಂದ ಕಾರಣ ಬಹುಶಃ ಇವತ್ತು ಈ ರೀತಿಯ ಕಾರ್ಯಕ್ರಮ ಆಗಿದೆ. ಚುನಾವಣೆ ನೀತಿ ಸಂಹಿತೆ ಇಲ್ಲದಿದ್ದರೆ ದಿನಕ್ಕಿಂತ ದೊಡ್ಡ ಮಟ್ಟ ಅದ್ದೂರಿ ಆಗುವಂಥ ಕಾರ್ಯಕ್ರಮ ಹೇಳಲಿಕ್ಕೆ ನಾನು ಹೆಚ್ಚಿಸುವಂಥದ್ದು. ನಾನು ಹೇಳಿದೆ, ನಾನು ಮಾತಾಡೋದಿಲ್ಲ ಅಂತ. ಮತ್ತು ಇದು ಅಧ್ಯಕ್ಷರು ತೋಯಿ ಅವರು ಇಲ್ಲ ಬೇಡ ನೀವು ಮಾತಾಡಿ, ಕೇಸ್ ಆದಲ್ಲ ಮತ್ತೆ ನೋಡೋಣ ಕೇಸನ್ನು, ಈಗ ಮಾತಾಡೋದು ನೀವು ಮಾತಾಡಿ ಅಂತ ಹೇಳಿಕೆ ಒಂದು ವಿಚಾರ. ಅವರ ಪ್ರೀತಿ ವಿಶ್ವಾಸ ನನ್ನ ಮತ್ತೆ ಇಲ್ಲಿ ಮಾತಾಡಲಿಕ್ಕೆ ನಾನು ಎದ್ದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನಾವೆಲ್ಲರೂ ಕೂಡ ಸೋದರತೆ ಪ್ರೀತಿಯ ಆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮ್ಮದೇ ಕೊಡುವಂಥ ಅವಕಾಶ ಆಗಬೇಕು. ಪವಿತ್ರವಾದ ಈ ರಂಜಾನ್ ತಿಂಗಳನ್ನ ಮತ್ತು ದೊಡ್ಡ ಮಟ್ಟ ಸಂದೇಶವೇನಂತ ಹೇಳಿದರೆ ಸೋದರತೆ, ಸಮಾನತೆ, ತ್ಯಾಗ, ಪ್ರೀತಿ, ವಿಶ್ವಾಸ, ತಾಳ್ಮೆ. ನಾನೆಲ್ಲ ನನ್ನ ಸನ್ಮಿತರಿಗೆ ಹೇಳುದಿಷ್ಟೇ, ಈ ಒಂದು ತಿಂಗಳಿನಲ್ಲಿ ನಾವು ಎಷ್ಟು ಸಮಾಧಾನ ಇದ್ದೇವೆ, ಏನು ಟೆನ್ಷನ್, ಬಹಳಷ್ಟು ಕಡಿಮೆ ಟೆನ್ಷನ್. ನಮ್ಗೆ ಎಷ್ಟೇ ಬೈದರೂ ಕೂಡ ನಾವು ಮತ್ತೆ ಅವರಿಗೆ ಬೈಯುವುದಿಲ್ಲ. ಯಾಕೆಂತ ಹೇಳಿದರೆ ರಂಜಾನ್ ತಿಂಗಳಾಗಿದೆ. ಯಾರ್ದು ಕಷ್ಟದಲ್ಲಿದ್ದರೆ ನಮ್ಮಿಂದ ಆಗುವಂತಹ ಒಂದು ಸೇವೆಯನ್ನು ಮತ್ತು ಒಂದು ಸಹಾಯವನ್ನು ಈ ರೀತಿ ಮಾಡಿದ ವಿಚಾರ ಕೂಡ ಇವತ್ತು ಇದೆ. ನಾನು ಮಾತ್ರ ಸಂತೋಷದಿಂದ ಇಫ್ತಾರ್ ಆಚರಿಸಲ್ಲ, ಸಮಾಜದ ಅತ್ಯಂತ ಕಡು ಬಡವರು ಕೂಡ ಇಫ್ತಾರ್ ಆಚರಿಸಬೇಕಂತೇಳಿ ಇವತ್ತು ಎಲ್ಲ ರೀತಿಯಿಂದ ಇಫ್ತಾರಿಗೆ ಅಲ್ಲಿ ಸಹಕಾರ ಮಾಡಿ ಕೊಡುವಂಥ ಒಂದು ಸಂಸ್ಕೃತಿ ಮತ್ತು ಪರಂಪರೆಯನ್ನು ನಾವು ಇವತ್ತು ನೋಡಿಕೊಂಡು ಬಂದಿದ್ದೇವೆ. ಇದರ ಉದ್ದೇಶವೇ ಈ ತಿಂಗಳಿನಲ್ಲಿ ನಾವು ಹೇಗಿದ್ದೇವ ಮುಂದಿನ 11 ತಿಂಗಳು ಕೂಡ ಅದೇ ರೀತಿ ನಾವು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸ ಇವತ್ತು ಆಗಬೇಕು. ನಾವು ಬೇರೆ ಬೇರೆ ಟ್ರ್ಯಾಕ್ ಅಲ್ಲಿದ್ದವರೀಗ ಸರಿಯಾದ ಟ್ರ್ಯಾಕಿಗೆ ಬಂದಿದ್ದೇವೆ. ಇನ್ನು ಸರಿಯಾದ ಟ್ರ್ಯಾಕಿನಲ್ಲೇ ಇನ್ನೊಂದು ವರ್ಷ ಮುಂದುವರಿಸಿಕೊಂಡು ಹೋಗಿ ಮುಂದಿನ ವರ್ಷದ ಪವಿತ್ರವಾದ ಈ ತಿಂಗಳು ಬರೋ ಸಂದರ್ಭದಲ್ಲಿ ಕೂಡ ಇದೇ ರೀತಿಯ ಮನೋಭಾವ, ಪ್ರೀತಿ, ತ್ಯಾಗ, ತಾಳ್ಮೆ, ಸಹನೆ ಮುಖಾಂತರ ಹಮ್ಮಿಕೊಳ್ಬೇಕು. ಬಹುಶಃ ಉಪವಾಸದ ಮತ್ತು ಶ್ರದ್ಧಾಪೂರ್ವಕ ಉಪವಾಸ ನಮ್ಮನ್ನು ನಾವು ಗೆದ್ದ ಹಾಗೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಮ್ಗೆ ಯಾರಾದರೂ ಜೋರು ಮಾಡಿದರೆ ಬಹುಶಃ ಅವನಿಗೆ ಜೋರು ಮಾಡಿ ದೊಡ್ಡ ವಿಚಾರ ಅಲ್ಲ, ಅವನಿಗೆ ಜೋರು ಮಾಡದೆ ನಾನು ಸಮಾಧಾನ ಇದ್ದೆ ಅದು ನನ್ನನ್ನು ನಾನು ಗೆದ್ದ ಹಾಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮನ್ನು ನಾವು ಗೆಲ್ಲಬೇಕಾದ್ರೆ ನಮ್ಮಲ್ಲಿ ಆ ತಾಳ್ಮೆ ಶಕ್ತಿ ಇರಬೇಕು. ಸಮಾಜದಲ್ಲಿ ಎಷ್ಟೇ ಕಿರುಕುಳ ಮತ್ತು ಎಷ್ಟೇ ನಮ್ಮ ತಾಳ್ಮೆಯನ್ನು ಮುರಿಲಿಕ್ಕೆ ಬೇಕಾಗಿ ಏನೆಲ್ಲ ಘಟನೆ ನಡೆದರೂ ಕೂಡ ಅಂತಿಮವಾಗಿ ತಾಳ್ಮೆ ವಹಿಸುವಂಥ ಶಕ್ತಿ ನಿಮಗೆ ಬಂದಾಗ ಬಹುಶಃ ಅದು ನೀವು ನಿಮ್ಮನ್ನೇ ಗೆದ್ದ ರೀತಿ. ಅದಕ್ಕೆ ಇಲ್ಲದೆ ನಾವು ಬೇರೆಯವರ ಕಂಟ್ರೋಲ್ ಆಗಿ ಬಿಡ್ತೇವೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳಿಷ್ಟೇ, ನೀವು ನಿಮ್ಮನ್ನೇ ಕಂಟ್ರೋಲ್ ಮಾಡುವಂಥ ದೊಡ್ಡ ಮಟ್ಟ ಶಕ್ತಿ ಇವತ್ತು ಆಗಬೇಕು. ಅದು ಪ್ರತಿಯೊಬ್ಬರ ವ್ಯಕ್ತಿತ್ವ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂದು. ಯಾರಾದರೂ ನಿಮ್ಮನ್ನು ಹೊಗಳಿದಾಗ ನಿಮಗೆ ಖುಷಿ ಆಗೋದು, ಯಾರಾದರೂ ನಿಮ್ಮ ತೆಗಲಿದಾಗ ನಿಮಗೆ ಬೇಸರ ಆಗೋದು, ಅದರ ಅರ್ಥ ಏನು? ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ತಾ ಇಲ್ಲ, ನಿಮ್ಮನ್ನು ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇನ್ನೊಬ್ಬರು ಮಾತು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂತೇಳಿ. ಆದಾಗ ನಿಮ್ಮನ್ನು ಎಷ್ಟೇ ತೆಗಲಿ ಎಷ್ಟೇ ಹೊಗಲಿ ನೀವು ಅದು ಒಂದೇ ಲೆವೆಲಲ್ಲಿ ಇರುವಂಥ ಮನಸ್ಸು ಮತ್ತು ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ದೊಡ್ಡ ಮಟ್ಟದ ವ್ಯಕ್ತಿತ್ವ ಅದು ಭವಿಷ್ಯದಲ್ಲಿ ನಿಮ್ಗೆ ಕೊಡುವಂಥ ಅತಿ ದೊಡ್ಡ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ರೀತಿಯ ದೊಡ್ಡ ಮಟ್ಟದ ವ್ಯಕ್ತಿತ್ವ ನಿಮ್ಗೆಲ್ಲರಿಗೂ ಕೂಡ ಇವತ್ತು ಬರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಕಿಂಗ್ಸ್ ಕಲ್ಲಾಪು ಈಗಾಗಲೇ ಹಲವಾರು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದು ಬಹುಶಃ ಮೆಡಿಕಲ್ ಕ್ಯಾಂಪ್ ಇರಲಿ, ಕಣ್ಣಿನ ಆಪರೇಷನ್ ಇರಲಿ, ಉಚಿತವಾಗಿ ಕನ್ನಡಕ ಕೊಡುವಂಥ ಕಾರ್ಯಕ್ರಮ ಇರಲಿ, ಈ ಊರಲ್ಲಿ ನೀರಿನ ಸಮಸ್ಯೆ ತೋರಿದಾಗ ನೀರಿನ ಆ ದೊಡ್ಡ ಮಟ್ಟದ ಆ ಒಂದು ಸಹಕಾರ ಕೊಡುವಂಥ ಮತ್ತು
ಮತ್ತು ಅಷ್ಟು ಮಾತ್ರ ಅಲ್ಲ, ಎಲ್ಲ ಜಾತಿ ಎಲ್ಲ ಮತ್ತೆ ಎಲ್ಲ ವರ್ಗದವರು ಎಲ್ಲರೂ ಒಂದೇ ತಾಯಿಯ ಮಕ್ಕಳ ರೀತಿ ನೋಡಿಕೊಳ್ಳುವ ದೊಡ್ಡ ಮಟ್ಟದ ಒಂದು ಸರ್ವರ ಪ್ರೀತಿಗೆ ಪಾತ್ರರಾಗುವಂತಹ ಒಂದು ವ್ಯಕ್ತಿತ್ವವೇ ಬಹುಶಃ ಇವತ್ತು ಆ ಕಿಂಗ್ಸ್ ಕಲ್ಲಾಪಿನ ವ್ಯಕ್ತಿತ್ವ. ಅದಕ್ಕೆ ನಿಮ್ಮ ಈ ಬಂಧುತ್ವ ಕಾರ್ಯಕ್ರಮ ನಮ್ಗೆ ಅತ್ಯಂತ ಗೌರವದಿಂದ ಮಂಗಳೂರಿನ ಬಿಷಪ್ನವರು ಪ್ರಪ್ರಥಮವಾಗಿ ಅವರ ಆ ಒಂದು ಅಧಿಕಾರ ಸ್ವೀಕಾರ ಸಂದರ್ಭದಲ್ಲಿ ಅವರ ಬಂಧುತ್ವ ಕಾರ್ಯಕ್ರಮವನ್ನು ಬಹುಶಃ ಅವತ್ತು ಘೋಷಣೆ ಮಾಡಿದ್ರು. ನಾನು ಹೇಳಿದ ಅತ್ಯುತ್ತಮವಾದ ಕಾರ್ಯಕ್ರಮ. ಪ್ರತಿ ಗ್ರಾಮದಲ್ಲಿಯೂ ಕೂಡ ಈ ರೀತಿಯ ಬಂಧುತ್ವ ನಮಗೆಲ್ಲರಿಗೂ ಕೂಡ ಇವತ್ತು ಅತಿ ಅಗತ್ಯ ಅಂತ ಹೇಳಿಕೊಳ್ತಾ ಬಹುಶಃ ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮೂಲಕ ನನ್ನನ್ನು ಬಹುಶಃ ಶಾಸಕನಾಗಿ ಮಾತ್ರಲ್ಲ, ಸಚಿವನಾಗಿ ಮಾತ್ರಲ್ಲ, ಸಭಾಧ್ಯಕ್ಷ ಸ್ಥಾನ ಕೂತ್ಕೊಳ್ಳೋ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನು ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂಟಂಥ ಸಂದರ್ಭದಲ್ಲಿ ಕರಾವಳಿ ಪ್ರದೇಶದವರಿಗೆ ಸಾಧ್ಯ ಉಂಟಾ, ತುಳುನಾಡಿನವರಿಗೆ ಸಾಧ್ಯ ಉಂಟಾ, ಅಥವಾ ಅಲ್ಪಸಂಖ್ಯಾತರಿಗೆ ಸಾಧ್ಯ ಉಂಟಾ, ಅದರಿಂದ ಬ್ಯಾರಿಗೆ ಅದು ಸಾಧ್ಯ ಉಂಟಾ ಅಂತೇಳಿ ಬಹಳ ಚರ್ಚೆ ಇತ್ತು. ಯಾವುದು ಸಾಧ್ಯವಿಲ್ಲ ಅಂತ ಜನ ಎನಿಸಿಕೊಂಡಿದ್ರ ಅದು ಸಾಧ್ಯವನ್ನಾಗಿ ಮಾಡಲಿಕ್ಕೆ ಉಳ್ಳಾಲದವರು ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಇದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ನಿಮ್ಮೆಲ್ಲರ ಸಲ್ಲಿಸುವಂಥ ಅವಕಾಶ ಗೊತ್ತಾಗಲಿ. ವೇದಿಕೆ ಮೇಲೆ ಎಲ್ಲ ನಮ್ಮ ಗಣ್ಯ ಅತಿಥಿಗಳು, ಸೋದರ ಮಿತ್ರ ತಾವೆಲ್ಲ ಬಂದಿದ್ದೀರಿ. ಇಡೀ ನನ್ನ ಕ್ಷೇತ್ರ ಜನರ ಪರವಾಗಿ ನಾನು ನಿಮ್ಮನ್ನೆಲ್ಲರನ್ನು ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತಿಸಿ ನಿಮ್ಮ ಸಲಹೆ ಸೂಚನೆ ಮಾರ್ಗದರ್ಶನ ನಮ್ಮ ಪ್ರದೇಶ ಜನರಿಗೆ ಸರ್ವರಿಗೂ ಇರುವಂಥ ಅವಕಾಶ ಆಗಲಿ. ನಾವು ಸಮಾಜವನ್ನು ಜೋಡಿಸಲಿಕ್ಕೆ ನಾವೆಲ್ಲರೂ ಕೂಡ ಕೈ ಹಿಡಿದು ಮುಂದೆ ಹೋಗುವ. ನಾವು ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವರ ಕೈ ಹಿಡಿದು ಮುಂದೆ ತೆಕ್ಕೊಂಡು ಜವಾಬ್ದಾರಿ ಹಮ್ಮಿಕೊಳ್ಳು ಅಂತ ಹೇಳಿಕೊಳ್ತಾ, ಮತ್ತೆ ನಾನು ತೋಹಿ ಕಲ್ಲಾಪು ಮತ್ತು ಶಂಶೀರ್ ಮತ್ತು ಇಡೀ ಅವರ ಅನುಭವ ಇಡೀ ತಂಡದವರಿಗೆ ಕೂಡ ನನ್ನ ವಿಶೇಷ ಆಶೀರ್ವಾದದಿಂದ ಎಲ್ಲ ನಮ್ಮ ತಂಡದವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇದೆಲ್ಲ ಸೋದರಿಗೆ ನಮಸ್ಕಾರಗಳು.